ನಮಸ್ಕಾರ, ನಾನು HR ಪ್ರಭಾಕರ್. ಇವತ್ತಿನ ಈ ಕಂತಿನಲ್ಲಿ ಅಲ್ಲಮನ ಅನನ್ಯ ಪದಪ್ರಯೋಗಗಳಲ್ಲಿ ಯಾವ ವಚನದಲ್ಲಿ ಯಾವ ಪದಗಳ ಔಚಿತ್ಯವನ್ನು ನಾವು ಚರ್ಚೆ ಮಾಡಬಹುದು ಅಂತ ನೋಡಿದಾಗ ಮೊದಲಿಗೆ ವಚನವನ್ನು ಕೇಳಿಸ್ಕೊಳ್ಳೋಣ. ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ, ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ, ಬೇಟದ ಮರಳಿಂಗೆ ಲಜ್ಜೆ ಮುನ್ನುಂಟೆ, ನಿಮ್ಮ ನರಿದ ಶರಣಂಗೆ ಪೂಜೆಯ ಹಂಬಲದಂದುಗಬೇಕೆ, ನಿಮ್ಮ ನರಿದ ಶರಣಂಗೆ ಪೂಜೆಯ ಹಂಬಲದಂದುಗಬೇಕೆ, ಮಿಸುನಿಯ ಚಿನ್ನಕ್ಕೆ ಹೊರಗೆಲ್ಲ ಹಂಗೇಕೆ, ಮಿಸುನಿಯ ಚಿನ್ನಕ್ಕೆ ಹೊರಗೆಲ್ಲ ಹಂಗೇಕೆ, ಗುಹೇಶ್ವರ ಲಿಂಗಕ್ಕೆ ಕುರುಹು ಮುನ್ನುಂಟೆ. ಅದ್ಭುತವಾದಂತಹ ವಚನ ಇದು. ನೋಡಿ, ಈ ವಚನ ಏನು ಹೇಳುತ್ತೆ ಅಂದರೆ, ಗುಹೇಶ್ವರ, ನಿನ್ನನ್ನು ಅರಿತು ನಿನ್ನಲ್ಲಿ ಒಂದಾಗಿ ಹೋದ ಶರಣನಿಗೆ ಮತ್ತೆ ನಿನ್ನನ್ನು ಪೂಜಿಸಿ ಪ್ರಾರ್ಥಿಸಿ ವಂದಿಸಿ ಒಲಿಸಿಕೊಳ್ಳೋ ಸಾಂಪ್ರದಾಯಿಕ ವಿಧಿ ವಿಧಾನಗಳ ದರ್ದು ಯಾಕೆ ಅಂದರೆ, ಬಾಹ್ಯದ ಯಾವ ಹಂಗುಗಳೂ ಆಡಂಬರಗಳೂ ಇಲ್ಲ ಅಂತ ಪ್ರತಿಪಾದಿಸುವಂಥ ಅಲ್ಲಮ ತನ್ನ ಪ್ರತಿಪಾದನೆಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ನೀಡುವಂಥ 3 ಉದಾಹರಣೆಗಳು ಈ ವಚನದ ಬಹಳ ಆಕರ್ಷಣೀಯ ಅಂಶಗಳು. ಏನು 3 ಅಂಶಗಳು? ಗಂಡು ಮತ್ತು ಹೆಣ್ಣು ಒಬ್ಬರನ್ನೊಬ್ಬರು ಪ್ರೀತಿಸಿ ಮಿಲನಗೊಳ್ಳುವಾಗ ಅಲ್ಲಿ ಹಾಸಿಗೆ ಹೊದಿಕೆಯ ಬಗ್ಗೆ ಗಮನವಿರುವುದಿಲ್ಲ. ಅಂದರೆ ಕಾಮಾತುರಾಣಾಂ ನ ಭಯಂ ನ ಲಜ್ಜಃ ಅನ್ನೋ ಹಾಗೆ ಅಲ್ಲಿ ಸಂಪೂರ್ಣ ಗಮನ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಮಿಲನ ಮಹೋತ್ಸವದ ಬಗ್ಗೆ ಮಾತ್ರ. ಹೊದಿಕೆ, ಚಾದರ, ಸ್ಥಳ ಇವೆಲ್ಲವೂ ಕೂಡ ಅಲ್ಲಿ ನಗಣ್ಯ. ಅದರ ಮೂಲ ಉದ್ದೇಶ ಒಂದೇ, ಮಿಲನ ಮಹೋತ್ಸವ. ಹಾಗಿದ್ದಾಗ ಬೇರೆಲ್ಲದರ ಹಂಗು ನಮಗೆ ಯಾಕೆ ಅನ್ನುವಂತಹ ಒಂದು ಉಪಮೆಯನ್ನು ನಾವಿಲ್ಲಿ ಕಾಣಬಹುದು. ಇದರ ಜೊತೆಗೆ ಒಲುಮೆಯ ಕೂಟವೊಂದೇ ಗುರಿ ಅಂದರೆ, ಯಾವ ಗುರಿಯತ್ತ ಮುನ್ನುಗ್ಗಿದಾಗ ಬೇರೆ ಯಾವುದೂ ಕೂಡ ಅಲ್ಲಿ ಮಹತ್ವ ಅನಿಸೋದೇ ಇಲ್ಲ. ಈಗ ನಾವು ಬದುಕಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ನಡೀತಾ ಇದ್ದೀವಿ ಅಂದರೆ, ಆ ಗುರಿ ಮುಟ್ಟುವುದೊಂದೇ ನಮ್ಮ ಕಾಯಕ ಅನ್ನುವ ರೀತಿ, ಶ್ರದ್ಧೆಯಿಂದ ತಪಸ್ಸಿನ ರೀತಿ ಹೇಗೆ ಮುಂದುವರಿತೇವೋ ಹಾಗೆ ಕಾಮದಲ್ಲೂ ಕೂಡ ಈ ಕಾಮೋದ್ರೇಕದಿಂದ ಹುಚ್ಚರಾದವರಿಗೆ ನಾಚಿಕೆ ಎಂಬ ಸೌಜನ್ಯದ ತಡೆಗೋಡೆ ಇರೋದಿಲ್ಲ ಅನ್ನುವಂಥ ಉಪಮೆಯನ್ನು ಅಲ್ಲಮ ಇಲ್ಲಿ ಹೇಳ್ತಾನೆ. 3ನೇ ಉದಾಹರಣೆ ಚಿನ್ನದ್ದು. ಚಿನಿವಾರನ ಕೈಲಿ ಸಿಕ್ಕು ಹೊಳಪುಗೊಂಡ ಚಿನ್ನಕ್ಕೆ ಮತ್ತೆ ಹೊರಗಲ್ಲು ಹಚ್ಚಿ ಉಜ್ಜಿ ಪರೀಕ್ಷೆ ಮಾಡುವ ಅಗತ್ಯ ಏನಿದೆ? ಚಿನ್ನ ತಯಾರಾಗೋದೇ, ಚಿನ್ನದ ಹೊಳಪು ಬರೋದೇ ಚಿನಿವಾರನ ಕೈಯಲ್ಲಿ. ಎಲ್ಲ ಅಂದರೆ ಅದಕ್ಕೆ ಮೂಲಭೂತ ಕಾರ್ಯಗಳೇನಿದ್ದಾವೆ, ಆ ಚಿನ್ನದ ಹೊಳಪು ಬರಲಿಕ್ಕೆ ಏನೆಲ್ಲ ಕೆಲಸಗಳಿದ್ದಾವೆ, ಆ ಎಲ್ಲ ಕೆಲಸಗಳಾದ ಮೇಲೆ ಅದು ಚಿನ್ನ ಅನ್ನುವ ರೀತಿ ತನ್ನ ಹೊಳಪವನ್ನು ಅಂದರೆ ತನ್ನ ಮೈ ಮೇಲಿನ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯಂತಹ ಆ ಎಲ್ಲ ರೀತಿಯ ಕೊಳೆಯನ್ನು ಕಳೆದುಕೊಂಡು ಚಿನ್ನದ ಹೊಳಪನ್ನು ಅದು ಕೊಡ್ತಾ ಹೋಗುತ್ತೆ. ಸೊ ಆಗಲೇ ಚಿನಿವಾರನು ತನ್ನ ಕೈಗೆ ಸಿಕ್ಕಂತಹ ಒಂದು ಲೋಹವನ್ನು ಚಿನ್ನವನ್ನಾಗಿ ಮಾಡಿದ್ದಾನೆ. ಮತ್ತೆ ಅದನ್ನು ಹೊರಗಲ್ಲಿಗೆ ಹಚ್ಚಿ ಅದನ್ನು ಉಜ್ಜಿ ಅದನ್ನು ಪರೀಕ್ಷೆ ಮಾಡಿ ಇದು ಚಿನ್ನವಾ ಅಲ್ಲವಾ ಅನ್ನುವ ರೀತಿ ಮಾಡುವಂತಹ ಅಗತ್ಯ ಇಲ್ಲ. ಬಿಕಾಸ್ ಅದು ಆಲ್ರೆಡಿ ಚಿನಿವಾರನ ಕೈಲಿ ಸಿಕ್ಕು ಹೊಳಪನ್ನು ಪಡ್ಕೊಂಡ್ಬಿಟ್ಟಿದೆ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಉಪಯೋಗಿಸಿದಂತಹ ಪದಪ್ರಯೋಗಾರ್ಥಗಳನ್ನು ನಾವು ನೋಡಿದ್ರೆ, ಈ ಒಲುಮೆಯ ಕೂಟ ಅನ್ನುವ ಪದವೇ ಅತ್ಯಂತ ರೋಮಾಂಚನಕಾರಿಯಾದದ್ದು, ರಸಭರಿತವಾದದ್ದು. ಪ್ರೀತಿ ಪ್ರೇಮದಿಂದ ಒಂದಾದ ಪ್ರಣಯ ಪಕ್ಷಿಗಳು ಬಯಸುವುದೇ ಪ್ರೇಮ ಸಮಾಗಮ. ಆ ಸಮಾಗಮದಲ್ಲಿ ಯಾವುದೇ ಪರಿಕರ ಅಥವಾ ವ್ಯವಸ್ಥೆ ಅಥವಾ ಹಿನ್ನೆಲೆ, ಸ್ಥಳ ಅಥವಾ ಯಾವುದೇ ಐಷಾರಾಮಿ, ಮೆತ್ತನೆಯ ಹಾಸಿಗೆ, ಸುಪ್ಪತ್ತಿಗೆ ಇವ್ಯಾವೂ ಕೂಡ ಇಂಪಾರ್ಟೆಂಟ್ ಅನಿಸೋದೇ ಇಲ್ಲ. ಯಾಕಂದರೆ ಕೋಣೆ ಯಾವುದಾದರೇನು, ಸ್ಥಳ ಯಾವುದಾದರೇನು, ಅಂತಃಪುರವಾದರೇನು ಅಂತ ಈ ಮಿಲನ ಒಂದೇ ಗುರಿ ಅಂತ ಅನ್ನಿಸಿದಾಗ ಯಾವುದೂ ಕೂಡ ಅಲ್ಲಿ ನಗಣ್ಯ ಅನ್ನುವಂಥದ್ದು. ಅದೇ ಐಸಿರಿ, ಅದುವೇ ಮೈಸಿರಿ, ಗಮನ ಒಂದೇ ಮಿಲನ ಮಹೋತ್ಸವ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಬೋದು.
ಹಾಗೆ ದೈವದ ಸಂಘ ಬಯಸಿ ಬರುವ ಶರಣನಿಗೆ ಮತ್ತು ಶರಣಾದವನಿಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ದೈವದ ಸಂಘವ ಬಯಸಿ ಬರುವ ಶರಣನಿಗೆ ಮತ್ತು ಶರಣಾದವನೊಂದಿಗೆ ಲಿಂಗಾಂಗ ಸಾಮರಸ್ಯ ಸಾಧಿಸಲು ಹವಣಿಸುವ ದೈವಕ್ಕೆ ಮಧ್ಯದಲ್ಲಿ ಯಾವುದರ ಮುಲಾಜಿದೆ, ಯಾವುದರ ಹಂಗಿದೆ, ಯಾವುದೇ ಕುರುಹು ಅಥವಾ ಷರತ್ತುಗಳಿದ್ದಾವ? ನೋವೇ. ಯಾಕಂದರೆ ಅಲ್ಲಿ ಸರ್ವವು ಒಂದು ರೀತಿಯ ಶರಣಾಗತಿ. ಆ ಶರಣಾಗತಿಯ ಮನಸ್ಥಿತಿಯಲ್ಲಿ ಷರತ್ತುಗಳಿಗೆ ಅವಕಾಶವಿಲ್ಲ, ಷರತ್ತುಗಳಿಗೆ ಸ್ಥಳವೇ ಇಲ್ಲ ಅನ್ನೋದನ್ನು ಒಂದು ಜ್ವಲಂತ ಉದಾಹರಣೆಯ ಮೂಲಕ ರೂಪಿಸಲಿಕ್ಕೆ ಅಲ್ಲಮ ಬಳಸಿರುವ ಈ ಒಲುಮೆಯ ಕೂಟದ ರೂಪಕ ಅತ್ಯಂತ ಚೇತೋಹಾರಿಯಾಗಿದೆ ಮತ್ತು ಅತ್ಯಂತ ಮನಸ್ಸಿಗೆ ನಾಟುವಂಥದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ ಅಂತ ಒಂದು ಅದ್ಭುತವಾದಂತಹ ಹಾಡು ಕೂಡ ನಾವು ಅನುಪಮ ಅನ್ನುವಂತಹ ಕನ್ನಡ ಸಿನಿಮಾದಲ್ಲಿ ಕೇಳಿಸ್ಕೊತೀವಿ. ಬನ್ನಿ ಆ ಹಾಡಿನ ಝಲಕ್ ಕೂಡ ಈಗ ಕೇಳಿಸ್ಕೊಳ್ಳೋಣ.